ಮೊನ್ನೆ ಚುನಾವಣೆ ಆಯಿತು. ಪಾಪ ಹಗಲಿದ್ರು ಕಷ್ಟಪಟ್ಟಿದ್ದು ನನ್ನ ಕಾರ್ಯಕರ್ತರು. ಗೆಲ್ಲಲಿ ಸೋಲ್ಲಿ ನಮ್ಮ ಪ್ರಯತ್ನ ಮಾಡಿದ್ದೀವಿ, ನಮ್ಮ ಶಕ್ತಿ ಹಾಕಿದ್ದೀವಿ. ಎಲ್ಲ ನನ್ನ ಕಾರ್ಯಕರ್ತರು ಹಗಲಿರು ದುಡ್ದಿರೋದ್ರಿಂದ ನಾನು ಇವತ್ತು ಕರೆಸ್ಬಿಟ್ಟು ನೀವೆಲ್ಲ ಚೆನ್ನಾಗಿ ದುಡಿದ್ರಪ್ಪ, ನಮ್ಮ ಮುಂದಿನ ದಿವಸ ಒಳ್ಳೆಯದಾಗುತ್ತೆ, ಇನ್ನೂ ಏನಾದರೂ ನಾವು ಮೊನ್ನೆ ಎಲ್ಲಾದರೂ ಎಡವಿದ್ದೀವ ಅಂತ ಒಂದು ವಿಮರ್ಶೆ ಮಾಡಿಸ್ಕೊಳ್ಳೋಕ್ಕೆ ನಾವು ಅವ್ರು ಮಾತಾಡ್ಕೊಂಡು ವೇದಿಕೆ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಬರ್ತಾಯಿದ್ದಾರೆ, ಮಾತನಾಡ್ತಾ ಇದ್ದಾರೆ. ಬಟ್ ನಮ್ದು ಇಷ್ಟೇ, ನಾವು ರಾಜಕೀಯದಲ್ಲಿ ಸೋಲೋದು ಗೆಲ್ಲೋದು ಅದೆಲ್ಲ ಸಾಮಾನ್ಯಪ್ಪ. ನಾವು ಕಷ್ಟಪಟ್ಟು ದುಡ್ಡಿದ್ದ ನಮ್ಮ ಕಾರ್ಯಕರ್ತರು ಅವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕಾಯಿತು. ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಸರ್ ಈಗ ಪಾಪ ಅದೇನೋ ನಮಗೂ ಇವ್ರಿಗೆ ಸಂಬಂಧನೇ ಹಂಗೆ. ನಾವು ಯಾವುದೇ ಒಂದು ಸಭೆ ಮಾಡಲಿ, ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ, ಜನ ಎಲ್ಲದರಲ್ಲೂ ಹೀಗೆ ಬರ್ತಾರೆ. ಪಾಪ ಅವರೊಂದು ಪ್ರೀತಿ ತೋರಿಸ್ತಾರೆ, ನಾನು ಅದೇ ಥರ ಅವ್ರಿಗೆ ಪ್ರೀತಿ ತೋರಿಸ್ತೀನಿ. ಈಗ ಏನು ಬೇಕೋ ನಮ್ಮ ಕಾರ್ಯಕ್ರಮ ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಪ್ಪ. ಯಾಕಂದರೆ ಪಾಪ ಕಷ್ಟಪಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂದು ರುಚಿಯಾದ ಅಡುಗೆ ಬೇಕು ಅಂತ ಮಾಡಿಸಿಟ್ಟಿದ್ದೀನೆಲ್ಲ ಅವ್ರು ಸವಿತಾ ಇದ್ದಾರಪ್ಪ. ತಾವು ಊಟ ಮಾಡ್ಕೊಂಡು ಹೋಗ್ಬೇಕು. ಐ ಥಿಂಕ್ ಅಕ್ಟೋಬರಲ್ಲಿ ಆಯೋಜನೆ ಮಾಡ್ತಾಯಿದ್ದೀನಿ ಮಾಸ್ ಮ್ಯಾರೇಜಸ್ಸು. ಐ ಥಿಂಕ್ ನೆಕ್ಸ್ಟ್ ಮಂತ್ ಅನೌನ್ಸ್ ಮಾಡ್ತೀನಿ. ಆಗಸ್ಟಲ್ಲಿ ಅನೌನ್ಸ್ ಮಾಡಿ ಸೆಪ್ಟೆಂಬರಲ್ಲಿ ಮದುವೆಗಳು ಮಾಡ್ತಾಯಿದ್ದೀನಿ. ಆವತ್ತು ತಮ್ಮ ಮೀಡಿಯಾನು ಉದ್ದೇಶ ಮಾತನಾಡಿಬಿಟ್ಟು ಯಾರ ಪಾಪ ಬಡವರಿದ್ದರೆ ಆ ಕಾರ್ಯಕ್ರಮ ಪಾಲ್ಗೊಳ್ಬೇಕು ಅಂತ ಮನವಿ ಮಾಡ್ತೀನಿ.